ಯಾಕೆಂದರೆ ನೇರವಾಗಿ ನಿಮ್ಗೆ ಹತ್ರ ವಿತ್ ಡಾಕ್ಯುಮೆಂಟ್ಸು ವಿತ್ ವಿಡಿಯೋ ತೋರಿಸಿದ್ರೆ ನೀವು ಅವಾಗೇನಾದರೂ ಕರೆಕ್ಟಾಗಿ ಸತ್ಯ ಹೇಳ್ಬೋದೇನೋ ಅಂತ. ಇಲ್ಲ ಸಿಗ್ತೀವಿ. ಯಾವ ಸಂಘದ್ದು ಸರ್? ಅವರು ಸರ್ ಅಂಜುಮಾನ್ ಜಾಫರಿ ಅವರು ಅವಕ್ಕೂರು. ಹೌದಾ, ಅದು ಹೆಂಗಾಗುತ್ತೆ ಸರ್? ಸರ್ಕಾರಿ ಶಾಲೆ ಮತ್ತು ಅದು ಗೌರ್ಮೆಂಟ್ ಜಾಗ, ಸಂಘದ್ದು ಹೆಂಗಾಗುತ್ತೆ ಸರ್? ಸರ್ ನೀವು ಪಿ ಡಿ ಒ ನೀವು ನಾವು ಸರ್ ನಂದೊಂದು ಪ್ರಶ್ನೆ. ಈಗ ಗೋಮಾಳ ಕಟ್ಟೋದಕ್ಕೆ, ಗೋಮಾಳ ಜಮೀನು ಅಕ್ವೈರ್ ಮಾಡಿಕೊಂಡು ಯಾರಿಗೋ ಬರ್ಕೊಡೋದಕ್ಕೆ ಜಾಗ ಇದೆ, ಮಸೀದಿಗಳು ಕಟ್ಟೋಕ್ಕೆ ಜಾಗ ಇದೆ, ಬೇರೆ ಇದಕ್ಕೆ ಕಟ್ಟೋದಕ್ಕೆ ಗೌರ್ಮೆಂಟ್ ಜಾಗಗಳನ್ನೆಲ್ಲ ಉಪಯೋಗಿಸ್ಕೊತಾ ಇದ್ದಾರೆ. ಒಂದು ಟಾಯ್ಲೆಟ್ ಕಟ್ಟೋದಕ್ಕೆ ಜಾಗ ಸಿಕ್ಕಿಲ್ವಾ ಸರ್ ನಿಮಗೆ? ಬಟ್ ಇದು ಶಾಲೆ ಬಂದು 100 ವರ್ಷದ ಹಳೆ ಶಾಲೆ ಅಂತ ಕೇಳ್ಪಟ್ಟಿದ್ದೀವಿ ಮತ್ತು ವಿತ್ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳ್ತಿದ್ದಾರೆ. ನೀವೇನಾದರೂ ಮಾಡ್ಕೊಟ್ಬಿಟ್ರಾ ಹೆಂಗೆ? ಗ್ರಾಮ ಪಂಚಾಯತಿ ಪಿ ಡಿ ಒ ಕಾಲ್ ಮಾಡ್ತಾ ಇದ್ದೀನಿ, ನೋಡೋಣ ಅವ್ರದ್ದು ಏನು ರೆಸ್ಪಾನ್ಸ್ ಬರುತ್ತೋ. ಅವ್ರದ್ದು ನಾನು ಇದು ಪ್ರಶ್ನೆ ಸ್ವಚ್ಛತೆ ಬಗ್ಗೆ ಎಲ್ಲ. ಹಲೋ, ಮನೋಜಿರಾವ್ ಅವರಾ? ಸರ್ ನಮಸ್ಕಾರ, ನಮ್ಮ ಹೆಸರು ನಾಗೇಶ್ ಅಂತ. ನಾವು ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಕಾಲ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಹಳ್ಳಿಪುರದಲ್ಲಿ ಬಂದಿದ್ವಿ. ಹಳ್ಳಿಪುರದಲ್ಲಿ ತುಂಬ ಕಂಪ್ಲೇಂಟ್ಸ್ ಬಂದವು. ಏನಂದರೆ ಇಲ್ಲಿ ಬರ್ತಾ ಇರೋ ಗ್ರಾಮ ಪಂಚಾಯತಿ ದುಡ್ಡು ಎಲ್ಲೋಗ್ತಾ ಇದೆ, ಏನು ಎಲ್ಲ ಸರ್ವಾಧಿಕಾರ ನಡೀತಾ ಇದೆ, ಯಾವುದೇ ಲೆಕ್ಕ ಇಲ್ಲ, ಏನೂ ಇಲ್ಲ. ಮತ್ತು ಅದೇ ಅಭಿವೃದ್ಧಿ ನೋಡಿದ್ರೆ ಒಂದು ಸ್ವಚ್ಛತೆ ಇಲ್ಲ, ಮತ್ತು ಯಾವುದೇ ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಕಸ ವಿಲೇವಾರಿ ಮಾಡಿದ್ರೆ ಇಲ್ಲಿ ಕಸ ನೀರು ಕುಡಿತಾ ಎಲ್ಲ ಕಸ ಅಲ್ಲಿಗೂ ತಗೊಂಡೋಗಿ ಗಟ್ಟ ಆಗಿಲ್ಲ, ಎಲ್ಲ ಒಂದು ಜಾಗ ಮಾಡ್ಕೊಂಡು ಹೊಡಿತಾ ಇದ್ದೀವಿ ಸರ್. ಹೌದು ಸರ್, ಈಗ ಗ್ರಾಮಸ್ಥರದ್ದೆಲ್ಲಾರ್ದು ಪ್ರಶ್ನೆ ಮತ್ತು ಕಂಪ್ಲೇಂಟ್ ಏನಂದರೆ ನಾವು ಕೊಳಚೆ ನೀರನ್ನ ಕುಡಿತಾ ಇದ್ದೀವಿ ಸರ್, ಆ ಒಂದು ಪರಿಸ್ಥಿತಿ ಅಷ್ಟು ಗಲೀಜಾಗಿದೆ ಇಲ್ಲಿ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಎಲ್ಲಾ ಬೋರ್ಗಳು ನಡೀತಾ ಇದೆ, ಎಲ್ಲೂ ಕೊಳಚೆ ನೀರಿಲ್ಲ, ಎಲ್ಲೂ ಪೈಪ್ ಲೈನ್ ಕೂಡ ಹೊಡೆದಿಲ್ಲ. ಹೌದಾ? ಮತ್ತು ಇದು ಸ್ವಚ್ಛತಾ ಕಾರ್ಯಕ್ರಮ, ಮತ್ತು ಒಂದು ಬಾರ್ಡ್ರಿಗೆ ಮಾತ್ರ ಕಸದ ಗಾಡಿ ಬರುತ್ತೆ, ಅದಾದ್ಮೇಲೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನಿಮ್ಮ ಹತ್ರ? ಇಲ್ಲ ಸರ್, ಒಂದ್ ಗಾಡಿನೇ ಇರೋದು ನಮ್ದು ಟ್ರ್ಯಾಕ್ಟ್ರು. ಇನ್ನ ಇವಾಗ ಪಟ್ಟಣ ಪಂಚಾಯತಿ ಆದ್ಮೇಲೆ ಅವ್ರು ತಗೊಳ್ತಾರೆ ಗಾಡಿಗಳು, ಆಗೋಗೈತೆ. ಓಕೆ ಸರ್, ಅನುದಾನ ಇದುವರೆಗೂ ಏನು ಬಂದಿದೆ ವರ್ಷ ನೀವು ಗ್ರಾಮ ಸಭೆ ಮಾಡಿ ಎಲ್ಲ ಗ್ರಾಮದಲ್ಲಿರೋ ಪ್ರಜೆಗಳಿಗೆಲ್ಲ ನೀವು ಲೆಕ್ಕ ಕೊಡ್ತಾ ಇದ್ದೀರಾ? ಗ್ರಾಮ ಸಭೆ ಪ್ಲಸ್ ಇದರಲ್ಲೇ ಮಾಡೋದು ಸರ್, ಮೀಟಿಂಗ್ ಅಲ್ಲಿ. ಹೌದು ಸರ್, ಈಗ ಅದು ಸಾರ್ವಜನಿಕವಾಗಿ ನೀವು ನಿಮ್ಮ ಲೆಕ್ಕನ ನಾವು ಏನು ಅಭಿವೃದ್ಧಿ ಮಾಡಿದ್ದೀವಿ ಎಲ್ಲನೂ ತೆರೆದು ಇಟ್ಟು ತೋರಿಸಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಇದು ನಮ್ದು ಇದಾಗ್ತದಲ್ಲ ಸರ್, ಸೋಷಿಯಲ್ ಗ್ರಾಮ ಸಭೆ, ಅದರಲ್ಲಿ ಎಲ್ಲ ತೆರೆದು ಮಾಡಿದ್ದೀವಿ ಸರ್, ಹೇಳ್ತೀವಿ, ಅದರಲ್ಲೇ ಓದ್ತಾರಲ್ಲ. ಬಟ್ ಇಲ್ಲಿ ಗ್ರಾಮಸ್ಥರು ಏನು ಹೇಳ್ತಿದ್ದಾರೆ ಸರ್, ಇದುವರೆಗೂ ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಏನು ಎಲ್ಲ ಒಂಥರ ಸರ್ವಾಧಿಕಾರಿ ಥರ ಮೆಜಾರಿಟಿ ಇರುವಂಥ ಪೀಪಲ್ಗೋಸ್ಕರ ಹೋಗ್ತಾ ಇದೆಯೇ ಹೊರತು ಯಾವುದೇ ಕಾರಣಕ್ಕೂ ನಮ್ಮ ಕಡೆ ಬರ್ತಾನೆ ಇಲ್ಲ ಅಂತ ದೊಡ್ಡ ಕಂಪ್ಲೇಂಟ್ ಇದೆ ಸರ್. ಸರ್ ವಿತ್ ವಿಡಿಯೋ ಪ್ರೂಫ್ ಇದೆ ಸರ್ ನನ್ನ ಹತ್ರ. ಬಿಡುಗಡೆ ಆಗಿಲ್ಲ ಸರ್. ಸರ್ ನನ್ನ ಹತ್ರ ವಿತ್ತು ವಿಡಿಯೋ ಪ್ರೂಫ್ ಇದೆ. ಮತ್ತು ಇನ್ನೊಂದು ಹೇಳಿದ್ರು, ಇಲ್ಲಿ ಸಂತೆ ಬೀದಿಯಲ್ಲಿ ಇರುವಂತಹ ಯಾವುದೋ ಒಂದು ಚರಂಡಿ ಪಕ್ಕದಲ್ಲಿ ಏನೋ ಒಂದು ಮಾರ್ಕ್ ಮಾಡಿದ್ರು ಏನೋ ಆಫೀಸ್ ಮಾಡೋಕ್ಕೆ, ಮತ್ತು ಅದು ಇಮ್ಮಿಡಿಯೇಟು ಕ್ಯಾನ್ಸಲ್ ಮಾಡಿದ್ರು. ಬಟ್ ಅದ್ರ ದುಡ್ಡು ಸ್ಯಾಂಕ್ಷನ್ ಆಗಿದೆ, ಎಲ್ಲೋಯ್ತು ದುಡ್ಡು ಅನ್ನೋದು ಪ್ರಶ್ನೆ ಆಗಿದೆ ಸರ್. ಲೈಬ್ರರಿ ಮಾಡಬೇಕು ಅಂತ ಸಂತೆ ಬೀದಿಲಿ. ಇಲ್ಲ ಸರ್, ಲೈಬ್ರರಿ ನಮಗೆ ದುಡ್ಡು ಏನು ಬಂದಿಲ್ಲ. ಅದು ಅಲ್ಲ ಮಾಡಿದ್ರು ಅಂತೇಳಿ ಮಾರ್ಕ್ ಮಾಡಿ ಎಲ್ಲ ಕ್ಯಾನ್ಸಲ್ ಮಾಡಿದ್ರಂತೆ. ಇಲ್ಲ ಸರ್, ಯಾವಾಗಿಲ್ಲ ಸರ್, ನಾವೇನು ಮಾಡಿಲ್ಲ. ನಾವು ಬಂದ್ಮೇಲೆ ಸರ್ ಇದು ನನ್ನ ಪ್ರಶ್ನೆ ಅಲ್ಲ ಸರ್, ನಾನು ಹೇಳ್ತಾ ಇರೋದು ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇರೋ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ಅದೇ ಲೈಬ್ರರಿ ಅಂತ ಏನು ಬಂದಿಲ್ಲ ಸರ್. ಇಲ್ಲ ಮಾರ್ಕ್ ಮಾಡಿದ್ರಂತಲ್ಲ. ಇಲ್ಲ ಮಾರ್ಕು ಮಾಡಿಲ್ಲ, ಜಾಗ ಇಲ್ಲಂತೆ. ಅಲ್ಲ ಸಂತೆ ಬೀದಿ ಆ ಗೌರ್ಮೆಂಟು ಕನ್ನಡ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಎದುರುಗಡೆನೆ ಮಾಡಿದ್ರಂತೆ. ಹೌದು, ಅದು ಎಂಚು ಸ್ಕೂಲ್ ಇದೆಯಲ್ಲ ಸರ್, ಹಳೆ ಸ್ಕೂಲು. ಹಳೆ ಸ್ಕೂಲ್ ಅದು ಇದು ಸರ್, ಹೌದು, ಇದು ಸಂಘದ್ದು ಸರ್. ಅದು ಯಾವ ಸಂಘದ್ದು ಸರ್? ಅವರು ಸರ್ ಅಂಜುಮಾನ್ ಜಾಫರಿ ಅವರು ಅವಕ್ಕೂರು. ಹೌದಾ, ಅದು ಹೆಂಗಾಗುತ್ತೆ ಸರ್? ಸರ್ಕಾರಿ ಶಾಲೆ ಮತ್ತೆ ಅದು ಗೌರ್ಮೆಂಟ್ ಜಾಗ, ಸಂಘದ್ದು ಹೆಂಗಾಗುತ್ತೆ ಸರ್? ಇಲ್ಲ ಸರ್, ಮೊದಲು ಐತೆ ಸರ್, ಒಂದು ರೆಕಾರ್ಡ್ ಅವ್ರ ಹತ್ರ ಐತೆ ಮೊದಲನೇ. ಅದು ನಮ್ಮ ಎಷ್ಟು ವರ್ಷದ ರೆಕಾರ್ಡು ಸರ್? ಅದು ಎಷ್ಟು ವರ್ಷದಿಂದ ಇದೆ ಅವ್ರ ಹತ್ರ? ಸುಮಾರು ಹಳೇದಿಂದ ಸರ್. ಅಲ್ಲ ಹಳೇದು ಅಂದ್ರೆ ಒಂದು ಟೈಮ್ ಇರುತ್ತಲ್ಲ ಸರ್, ಒಂದು. ಇದು ಪ್ರಾಣಿ ಕಂಪನಿ ಬರುತ್ತೆ ಸರ್. ಅದು ಅದೇ ಎಷ್ಟು ವರ್ಷದ ಮುಂಚೆ ಅದು ಬಂದೈತೆ ಅಂತ ಸರ್? ಅವಲ್ ಸುಮಾರು ಅದು ಒಂದು 30-40 ವರ್ಷ. ಆದ್ರೆ ಅಲ್ಲ ಸರ್, 30-40 ವರ್ಷ ಅಂತ ಹೇಳ್ತಾ ಇದ್ದೀರಿ. ಬಟ್ ಇದು ಶಾಲೆ ಬಂದು 100 ವರ್ಷದ ಹಳೆ ಶಾಲೆ ಅಂತ ಕೇಳ್ಪಟ್ಟಿದ್ದೀವಿ ಮತ್ತು ವಿತ್ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಅದರಲ್ಲೇ ಇದೆ, ಮೊದಲಿಂದ ಹಳೆ ಶಾಲೆನೇ ಅದು. ಮತ್ತೆ ಅದು ಹೆಂಗೆ ಅದು ಸಂಘಕ್ಕೆ ಕೊಟ್ಟೋಯ್ತು ಅಂತ? ಹೆಂಗೆ ಸರ್, ಹೆಂಗ್ ಹೋಯ್ತು ಸರ್? ನೀವೇನಾದ್ರೂ ಮಾಡ್ಕೊಟ್ಬಿಟ್ರಾ ಹೆಂಗೆ? ಇಲ್ಲ ಸ್ವಾಮಿ, ರೆವಿನ್ಯೂ ಅಲ್ಲಿ ಇರೋದು ಅದು. ಹೌದ್ರಾ? ಸರ್ವೆ ನಂಬರ್ ಅಲ್ಲಿ ಇರೋದು.
ಅಲ್ಲ ನೀವೇನು ಇನ್ವಾಲ್ವ್ ಆಗಿಲ್ಲ ತಾನೇ? ಇಲ್ಲ ಸ್ವಾಮಿ, ಅದಕ್ಕೆ ನಾವೇ ಸರ್ವೆ ನಂಬರ್ ಅದು. ಮತ್ತೆ ಈಗ ಹೊಸದಾಗಿ ಏನು ಗೌರ್ಮೆಂಟ್ ಶಾಲೆ ಆಗಿದೆ, ಮತ್ತೆ ಅಲ್ಲಿ ಯಾರೋ ದಾನಿಗಳು ಕೊಟ್ಟಿರೋದಂತೆ ಅದು ಸರ್ಕಾರಿ ಶಾಲೆನ, ಅದಕ್ಕಿನ್ನೂ ಖಾತೆ ಪಾಣಿ ಪಂದ್ಯ ಏನು ಮಾಡ್ಕೊಟ್ಟಿಲ್ವಂತಲ್ಲ ನೀವು, ಯಾಕೆ ಸರ್? ನಾವೆಲ್ಲ ಮೆಜರ್ಮೆಂಟ್ ತಗೊಂಡ್ಬಿಟ್ಟು ಎಲ್ಲ ಸ್ಥಿರಾಸ್ತಿ ತಗೊಂಡಿದ್ದೀವಿ. ಅದು ತೊಗೊಂಡಿದ್ದೀರಾ, ಇನ್ನೂ ಕೊಟ್ಟೇ ಇಲ್ವಂತಲ್ಲ? ಅದು ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇದೆ ಅಂತ ಕಂಪ್ಲೇಂಟ್ ಬಂದಿದೆ. ನಾನೇ ಹೋಗಿ ಅಳತೆ ಮಾಡ್ಕೊಂಡ್ ಬಂದು ಎಲ್ಲ ಕುಂಡ್ರಿಸಿದ್ದು, ಹಿಂದೆ ಕೊಟ್ಟಿದ್ದಂತೆ ಮಾಡಿರ್ಲಿಲ್ವಂತೆ. ಹಾಂ, ನಾವೇ ಹೋಗಿ ಅಳತೆ ಮಾಡ್ಕೊಂಡು ಹೆಡ್ ಮಾಸ್ಟರ್ ಕರ್ಕೊಂಡು ಎಲ್ಲ ಸ್ಥಿರಾಸ್ತಿ ತಗೊಂಡಿದ್ದೀವಿ. ಹೌದ್ರಾ? ಮತ್ತೆ ಇನ್ನೊಂದು ಕಂಪ್ಲೇಂಟು ಸರ್, ಇಲ್ಲಿ ಯಾವುದೋ ಸ್ಮಶಾನ ಇದೆಯಂತೆ ಯಾವುದೋ ಕಾಲದಲ್ಲಿ, ಇಲ್ಲಿ ಗುಂತೋಪು ಅಂತೇಳಿ, ಅಲ್ಲಿನೂ ಅದು ಸ್ಮಶಾನಕ್ಕೆ ಅಂತ ಅವ್ರು ಕೊಟ್ಟ ಮೇಲೆ ಮಾತಾಡಿ ಎಲ್ಲ ಆದಮೇಲೆ ಮತ್ತೆ ಅಲ್ಲಿ ಏನೋ ಗಲಾಟೆ ಆಯಿತು ಅಂತ ಕೇಳ್ಪಟ್ವಿ. ನಿಜನೇ ಸರ್? ಅದು ನಮ್ಮ ಈ ಗ್ರಾಮಸ್ಥರೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಸರ್ ಮಚಾಣದ್ದು ರೆವಿನ್ಯೂ, ಅದು ನಮಗೆ ರೆವಿನ್ಯೂ ಅದು ನಿಮಗೆ ಸೇರಲ್ವಾ ಸರ್? ಅದು ರೆವಿನ್ಯೂಗೆ ಹೋಗ್ಬೇಕು. ರೆವಿನ್ಯೂ RI ರೆವಿನ್ಯೂ ಸೆಕ್ರೆಟರಿ. ಮತ್ತೆ ಕಸ ವಿಲೇವಾರಿ, ನೀವು ಕಸದ ಗಾಡಿ ತೊಗೊಂಡೋಗಿ ಆ ಕಸನ ಎಲ್ಲಿ ಬಿಸಾಕ್ತೀರಾ ಸರ್? ಅಥವಾ ಇಲ್ಲೇ ಎಲ್ಲಾದ್ರೂ ಜಾಗ ಇದೆಯಾ? ಅಥವಾ ಬರೀ ಕಂಪ್ಲೇಂಟ್ ಏನಂದರೆ, ಅಲ್ಲ ಕೇಳಿ ಸರ್, ಕಂಪ್ಲೇಂಟ್ ಕೇಳಿ, ಕಂಪ್ಲೇಂಟು ಜಾಗ ಸಿಕ್ಕಿಲ್ಲ ಸರ್. ಅಲ್ಲಿ ಒಬ್ಬರು 3 ವರ್ಷದಿಂದ ಹುಡುಕಿ ಶಿಕ್ಷೆ ಇಲ್ಲ ಕಡೆಗೆ ನಾವು ಶಾಸಕರು ಹೇಳಿದ್ವಿ, ತಿರ್ಗಿ ಎಲ್ಲ ಒಂಥವ ಜಾಗ ತಗೊಂಡು ಮುಚ್ಚುತ್ತಾ ಇದ್ವಿ ಸರ್. ಇವಾಗ 95 ಅಲ್ಲಿ ಇವರು ಚೀಫ್ ಆಫೀಸರ್ ಲೆಟರ್ ಮಾಡಿ ಏನೋ ಹುಡುಕಕ್ಕೆ ಇದ್ ಮಾಡವ್ರೆ ಸರ್. ಇಲ್ಲ ಸರ್, ಇಲ್ಲಿ ಕಂಪ್ಲೇಂಟ್ ಬಂದಿರೋದು ಅಂದರೆ ಗ್ರಾಮಸ್ಥರೆಲ್ಲ ಹೇಳ್ತಿರೋದು, ಕೆರೆ ಏನಿದೆ ಕೆರೆಯಲ್ಲಿ ಹೋಗಿ ತೊಗೊಂಡೋಗಿ ಕಸ ಹಾಕ್ತಿದ್ದಾರೆ ಮತ್ತು ಹಳ್ಳದಲ್ಲಿ ತೊಗೊಂಡೋಗಿ ಕಸ ಹಾಕ್ತಿದ್ದಾರೆ. ಅದರಿಂದ ಬರೋ ಬೋರ್ ನೀರೆಲ್ಲ ಕೊಳಚೆ ನೀರು ಬಂದು ಅದರಿಂದ ನಮಗೆಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗಿದೆ. ನಾಳೆ ದೊಡ್ಡ ರೋಗ ಬಂದ್ರೂ ಅನುಮಾನ ಇಲ್ಲ ಅಂತ ಅವರು ಒಂದು ಕಾಳಜಿ ಮತ್ತು ಒಂದು ಕಳವಳಿನ ವ್ಯಕ್ತಪಡಿಸ್ತಿದ್ದಾರೆ ಸರ್. ನೀವೇನು ಹೇಳ್ತೀರಿ? ಕೆರೆಯಲ್ಲಿ ಇಲ್ಲ ಸರ್, ಕೆರೆಯಲ್ಲಿ ಬಂದಾಗೋಯ್ತು ಅದು ಕಟ್ಟಕೊಂಡ್ಮೇಲೆ. ಕೆರೆ ಹಂಗ ಅಂತ ಬಂದ್ರೆ ಕೆರೆಗೆ ಹೋಗಲ್ಲ, ಇದ್ ಕಡೆ ಎಲ್ಲ ಅಂತ ಖಾಸಗಿಯವ್ರ ಹತ್ರ ಗುಂಡಿ ನಾಟಿ ಅದ್ ಸದ್ಯಕ್ಕೆ. ಇವಾಗ 95 ಅಲ್ಲಿ ಚೀಫ್ ಆಫೀಸರ್ ಅದಕ್ಕೆ ಇಲ್ಲಿ ಟ್ರೀಟ್ ಮಾಡ್ತಾರೆ ಸರ್. ಓಕೆ, ತಾವೇನಾದರೂ ಇವಾಗ ನೇರವಾಗಿ ಸಿಗೋ ಅವಕಾಶಗಳಿದಾವೆ ಸರ್? ಸರಿ ಇಲ್ಲ ಸರ್, ಇದು ನಮ್ಮ ತಮ್ಮನ ಮಗಂದು ಹೆಣ್ಮಗು ನೋಡೋದು, ಸಿಗ್ತೀವಿ ನಿಮ್ಮನ್ನ. ಹೌದ್ರಾ? ಯಾಕೆಂದರೆ ನೇರವಾಗಿ ನಿಮ್ಗೆ ಹತ್ರ ವಿತ್ ಡಾಕ್ಯುಮೆಂಟ್ಸು ವಿತ್ ವಿಡಿಯೋ ತೋರಿಸಿದ್ರೆ ನೀವು ಅವಾಗ ಏನಾದರೂ ಕರೆಕ್ಟಾಗಿ ಸತ್ಯ ಹೇಳ್ಬೋದೇನೋ ಅಂತ. ಇಲ್ಲ ಸಿಗ್ತೀವಿ ಸರ್. ಹೌದ್ರಾ? ಸರಿ ಸರ್. ಮತ್ತು ಇದು ಗೇಟಲ್ಲಿ ಇಷ್ಟು ದೊಡ್ಡ 25,000 ಜನಸಂಖ್ಯೆ ಇರುವಂಥ ಒಂದು ಪಟ್ಟಣ ಸಭೆ ಆಗಿರೋ ಒಂದು ಗ್ರಾಮ ಪಂಚಾಯಿತಿ, ಸಾರ್ವಜನಿಕ ಶೌಚಾಲಯ ಇಲ್ವಲ್ಲ ಸರ್? ಹೆಂಗೆ ಇದು? ಸರ್, ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಶೌಚಾಲಯಕ್ಕೆ ಅಂತ 20 ಲಕ್ಷ ರೂಪಾಯಿ ಹಣ ರಿಲೀಸ್ ಆಗುತ್ತಲ್ಲ, ಅದು ಉಪಯೋಗ ಮಾಡ್ತಾ ಇಲ್ವ ಸರ್ ತಾವು? ಇಲ್ಲ ಸರ್, ಜಾಗ ಕೊಟ್ಟಿದ್ರೆ ಅವರು ಕಟ್ಟಿಸ್ಕೊಡೋರು ಸರ್. ಸರ್, ನಂದೊಂದು ಪ್ರಶ್ನೆ, ಈಗ ಗೋಮಾಳ ಕಟ್ಟೋದಿಕ್ಕೆ, ಗೋಮಾಳ ಜಮೀನು ಅಕ್ವೈರ್ ಮಾಡಿಕೊಂಡು ಯಾರಿಗೋ ಬರ್ಕೊಡೋದಕ್ಕೆ ಜಾಗ ಇದೆ, ಮಸೀದಿಗಳು ಕಟ್ಟೋದಕ್ಕೆ ಜಾಗ ಇದೆ, ಬೇರೆ ಇದಕ್ಕೆ ಕಟ್ಟೋದಕ್ಕೆ ಗೌರ್ಮೆಂಟ್ ಜಾಗಗಳನ್ನೆಲ್ಲ ಉಪಯೋಗಿಸ್ಕೊತಾ ಇದ್ದಾರೆ. ಒಂದು ಟಾಯ್ಲೆಟ್ ಕಟ್ಟೋದಕ್ಕೆ ಜಾಗ ಸಿಕ್ಕಿಲ್ವಾ ಸರ್ ನಿಮಗೆ? ಸರ್, ಗೋಮಾಳದಲ್ಲಿ ಅಲ್ಲ ಸರ್, ಇಲ್ಲಿ ಗೌರ್ಮೆಂಟ್ ಇದರಲ್ಲಿ ಯಾವುದು ಗೌರ್ಮೆಂಟ್ ಜಾಗ. ಸರ್, ಸರ್ಕಾರಿ ಶಾಲೆಗಳೇ ಯಾವುದೋ ಸಂಘಕ್ಕೆ ಬರ್ಕೊಂಡಿದ್ದಾರೆ ಅಂತ ನೀವೇ ಹೇಳಿದ್ರಿ. ಸಂಘದ ಯಾವುದೋ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗಳು ಸರ್ಕಾರಿ ಜಾಗಗಳು ಸುಮಾರು 45 ವರ್ಷ ಸರ್. ಈಗ ತಾನೇ 35 ಅಂದ್ರೆ ಇವಾಗ 45 ಕೊಟ್ಟೋದ್ರಿ. ಅದೇ 35-40 ವರ್ಷ ಅದು ಬೇಗ ಪಾಣಿ ಕಾಪಿ ಸಿಗ್ತೈತೆ, ಅದು ರೆವಿನ್ಯೂಲ್ಲೇ ಇರೋದು ಅದು. ಅಲ್ಲ, ಆಗಲಿ ಒಪ್ಕೋತೀನಿ, ಬಟ್ ನಾನೇನು ಹೇಳ್ತಾ ಇರೋದು, ಇಷ್ಟಕ್ಕೆಲ್ಲ ಜಾಗ ಇದೆ, ನಿಮ್ಗೊಂದು ಸಾರ್ವಜನಿಕ ಶೌಚಾಲಯ ಮಾಡೋದಕ್ಕೆ ಜಾಗ ಇಲ್ಲ. ಮತ್ತು ಸರ್ ಕೇಳಿ ಸರ್, ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಬರುವಂಥ 20 ಲಕ್ಷ ದುಡ್ಡು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ 20 ಲಕ್ಷ ಬರುತ್ತೆ. ಗ್ರಾಮ ಪಂಚಾಯತಿ ಜಾಗ ಕೊಟ್ರೆ ಅವರೇ ಕಟ್ಟಿಸ್ಕೊಡ್ತಾರೆ. ಮತ್ತೆ ಆ ದುಡ್ಡು ಏನಕ್ಕೆ ಬಳಕೆ ಮಾಡ್ತಾ ಇದ್ದೀರಾ ಸರ್? ಅದು 20 ಲಕ್ಷ ಮತ್ತೆ ನಮಗೆ ಬರಲ್ಲ ಸರ್ ಅದು. ಸರ್, ಗ್ರಾಮ ಪಂಚಾಯತಿಗೆ ಬರುತ್ತೆ ಸರ್. ಸರ್, ನೀವು ಪಿ ಡಿ ಒ ನೀವು ನಾವು ಜನಗಳಿಗೆ ಗೊತ್ತಿಲ್ಲ ಇರುತ್ತೆ, ಬಟ್ ನೀವು ಜಾಗ ಕೊಟ್ರೆ ಅವರೇ ಕಟ್ಟಿಸ್ಕೊಡ್ತಾರೆ ಸರ್. ಅದು ಯಾರು? ಅವರು ನಮ್ಮ ಜಟ್ಟಿಯಿಂದ ಕಟ್ಟಿಸ್ಕೊಡ್ತಾರೆ. ಜಾಗ ನಮ್ದು ಸರ್ಕಾರಿ ಜಾಗ ಇದೆ, ಇದು ಸಮುದಾಯ ಶೌಚಾಲಯ ಕಟ್ಟಿಸ್ಕೊಡ್ರಿ ಅಂತ ನಾವು ಕೊಟ್ರೆ ಜಾಗ ಇರೋದನ್ನ ಅವರೇ ಕಟ್ಟಿಸ್ಕೊಡ್ತಾರೆ, ನಮ್ಗೇನು ಕೊಡಲ್ಲ ಅದು. ಸರಿ ಸರ್, ನಾವು ನಿಮ್ಮನ್ನ ನೇರವಾಗಿ ಬಂದು ಪ್ರಶ್ನೆ ಮಾಡ್ತೀವಿ, ಅದೇ ಗ್ರಾಮ ಪಂಚಾಯತಿಗೆ ಬರ್ತೀವಿ. ನಿಮ್ಮದು ಏನೇನಿದೆಯೋ ದಯವಿಟ್ಟು ಅದನ್ನು ನೀವು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಅಕೌಂಟಬಿಲಿಟಿ ನೀವು ಕೊಡಲೇಬೇಕು ಸರ್. ನಾವು ಪ್ರಶ್ನೆ ಮಾಡ್ತೀವಿ. ಓಕೆ ಸರ್. ಓಕೆ, ಧನ್ಯವಾದ ಸರ್. ಧನ್ಯವಾದ.